Hello guys, welcome back to my YouTube channel that is Mindful Moments. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ವಚನಗಳದ್ದು ಇನ್ನೊಂದು ಪಾಠ ನೋಡೋಣ. ಇದನ್ನು ಬರೆದಿರೋದು ಆಯ್ದಕ್ಕಿ ಲಕ್ಕಮ್ಮ. ಮೊದಲು ಇವರ ಕವಿ ಪರಿಚಯ. ಆಯ್ದಕ್ಕಿ ಲಕ್ಕಮ್ಮ ಅವರು ಸುಮಾರು 1160 ಅವಧಿಯಲ್ಲಿ ಬದುಕಿದ್ದರು ಎಂದು ಹೇಳಲಾಗಿದೆ. ಇವರು ರಾಯಚೂರು ಜಿಲ್ಲೆಯ ಲಿಂಗನೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು. ಇವರದ್ದು ಒಟ್ಟು 25 ವಚನಗಳು ಲಭ್ಯವಾಗಿದೆ. ಈಕೆಯ ಪತಿಯ ಹೆಸರು ಆಯ್ದಕ್ಕಿ ಮಾರಯ್ಯ. ಮಾರೇಶ್ವರ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ಅಂಕಿತ ನಾಮ. ಈಗ ಪೊಯಮ್ ನೋಡೋಣ. ಮೊದಲನೇ ಪ್ಯಾರ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ, ಬೆಟ್ಟ ಬಲ್ಲಿ ತಂದಡೆ ಉಳಿಯ ಮೊನೆಯಲ್ಲಿ ಬಡತನವಿದ್ದಡೆ ಒಡೆಯದೆ. ಘನಶಿವ ಭಕ್ತರಿಗೆ ಬಡತನವಿಲ್ಲ, ಸತ್ಯರಿಗೆ ದುಷ್ಕರ್ಮವಿಲ್ಲ, ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳನ್ನಕ್ಕೆ ಆರೇ ಹಂಗಿಲ್ಲ ಮಾರಯ್ಯ. ಅಂದರೆ ಈ ವಚನದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಅವರು ಘನಶಿವ ಭಕ್ತರಿಗೆ ಬಡತನ ಎಂಬುದು ಯಾವತ್ತೂ ಬರಲ್ಲ ಅಂತ ನಿರೂಪಿಸಿದ್ದಾರೆ. ಅದು ಹೇಗೆ ಅಂತ ಅಂದರೆ, ಬಡತನ ಅನ್ನೋದು ಬರೀ ನಮ್ಮ ದೇಹಕ್ಕಷ್ಟೇ, ಅದರ ಒಳಗಡೆ ಇರೋ ವಿಚಾರಗಳಿಗಲ್ಲ. ಹೇಗಂದರೆ ಈಗ ಬೆಟ್ಟ ಎಷ್ಟೇ ದೊಡ್ಡದಾಗಿದ್ದರೂ ಅದರಲ್ಲಿ ಯಾವ ವಿಚಾರನೂ ಇರಲ್ಲ. ಅದೇ ಅದನ್ನು ಸೀಲೋ ಉಳಿ ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಅದು ಯಾವತ್ತೂ ಬಡತನದಲ್ಲಿರಲ್ಲ. ಅದು ಮಾಡೋ ಕೆಲಸನ ಅದು ಮಾಡೇ ಮಾಡುತ್ತೆ. ಅಷ್ಟು ದೊಡ್ಡ ಬೆಟ್ಟನ ಚಿಕ್ಕ ಉಳಿಯಿಂದ ನಾವು ಕುರಿಬೋದು ಅಂತ. ಹಾಗೆ ಸತ್ಯವಂತರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ನಾವು ಸತ್ಯದಿಂದ ಧರ್ಮದಿಂದ ನಡ್ಕೊಂಡ್ರೆ ನಮ್ಗೆ ಯಾವತ್ತೂ ಕೆಟ್ಟದಾಗಲ್ಲ. ಹಾಗೆ ಒಂದು ಮನುಷ್ಯನಿಗೆ ದೇವರ ಆರಾಧ್ಯ ಅನ್ನೋದಿದ್ದರೆ, ಅವನು ಧರ್ಮದ ಕಡೆನೇ ಇದ್ದರೆ ಅವನಿಗೆ ಯಾವತ್ತೇ ಆಗಲಿ ಯಾವ ಹಂಗೂ ಇರೋದಿಲ್ಲ. ಅವನು ಎಷ್ಟೇ ಬಡತನದಲ್ಲಿದ್ದರೂ ಅವನು ಶ್ರೀಮಂತನೇ. ಅವನ ಧರ್ಮನ ನಂಬ್ಕೊಂಡಿದ್ದರೆ ಅವನು ಶ್ರೀಮಂತನಾಗೇ ಇರ್ತಾನೆ. ಈಗ ಸೆಕೆಂಡ್ ಪ್ಯಾರ. ಅರಿವರತ ಅರುಮೆಯ ಅಂಗಳದಲ್ಲಿ ಕಟ್ಟಿ ಬಯಕೆಯ ರಥ ಕೈಯಲ್ಲಿ ತಂಡುಲವಾನೈದುಕೊಂಡು ಸಂತ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ. ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಅವರ ಕೆಲಸ ಏನಂದರೆ, ಮಹಾಮನೆಯ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ಜಂಗಮರಿಗೆ ಅನ್ನ ಹಾಕ್ತಾ ಇದ್ದ ಕೆಲಸವನ್ನು ಮಾಡ್ತಾ ಇದ್ಲು ಆಯ್ದಕ್ಕಿ ಲಕ್ಕಮ್ಮ. ಮತ್ತು ಆ ಅನ್ನ ದಾಸೋಹ ಮಾಡೋ ಅದಕ್ಕಿರೋ ಮಹತ್ವವನ್ನು ಗಂಡನಿಗೆ ತಿಳುವಳಿಕೆ ನೀಡಿದ ಹಿರಿಮೆಯೇ ಆಯ್ದಕ್ಕಿ ಲಕ್ಕಮ್ಮ ಅವ್ರದ್ದು. ಸೊ ಆ ಗಂಡನಿಗೆ ಇದನ್ನು ಹೆಂಗೆ ಆಯ್ದು ಬರಬೇಕು ಅಂತ ಈ ಪ್ಯಾರಲ್ಲಿ ಹೇಳ್ಕೊಡ್ತಿದ್ದಾರೆ. ಅಂದರೆ ಅವರು ಹೊರಗೆ ಬಂದು ಅವ್ರ ಗಂಡನಿಗೆ ಹಿಂಗೆ ಪ್ರಥಮರ ಮನೆಗೆ ಹೋಗಿ ಅಲ್ಲಿ ಬಿದ್ದಿರೋ ಅಕ್ಕಿಯನ್ನು ಹಾಯ್ಕೊಂಡು ಬನ್ನಿ ಅಂತ ಹೇಳಿ ಅವ್ರ ಗಂಡನಿಗೆ ಹೇಳ್ತಾ ಇರೋದು. ಈಗ ಥರ್ಡ್ ಪ್ಯಾರ. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಅಸವಣ್ಣ ಅನುಮಾನದ ಚಿತ್ತವೋ, ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಅಂದರೆ ಈ ಪ್ಯಾರ ಅಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಅಕ್ಕಿಯನ್ನು ಬರಬಾರ್ದು. ಯಾಕಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಬಂದರೆ ಯಾರಿಗಾದ್ರೂ ಇಲ್ಲದೇ ಇರೋರು ಅಲ್ಲಿ ಹೋಗಿ ಅವರು ಹುಡುಕಿದಾಗ ಅವ್ರಿಗೆ ಸಿಗುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಗೊಬರ್ರಿ, ಅದು ಮಾತ್ರನೇ ಸರಿ. ನೀವೇನಾದರೂ ಹೆಚ್ಚಾಗಿ ತಂದಿದ್ರೆ ಅದನ್ನು ಮತ್ತೆ ತಗೊಂಡೋಗಿ ಅಲ್ಲೇ ಸುರಿದ್ಬಿಟ್ಟು ಬರ್ರಿ. ಈಗ ಫೋರ್ತ್ ಪ್ಯಾರ. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಲಾನೆ, ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ್ಲ, ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಯ್ಯ ಬೇಗ ಹೋಗು ಮಾರಯ್ಯ. ಅಂದರೆ ಈ ಪ್ಯಾರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಏನು ಹೇಳ್ತಿದ್ದಾರೆ ಅಂದರೆ, ನಾವು ನಮ್ಮ ಕೆಲಸನ ಮಾಡಬೇಕಾದ್ರೆ ನಾವು ಬೇರೆಯವ್ರ ಬಗ್ಗೆ ಗಮನ ಕೊಡಬಾರ್ದು. ಯಾಕಂದರೆ ಬೇರೆಯವ್ರ ಬಗ್ಗೆ ನಾವು ಗಮನ ಕೊಟ್ಟರೆ ಆ ಕೆಲಸ ಅಲ್ಲಿಗೆ ನಿಂತು ಹೋಗುತ್ತದೆ. ಅಲ್ಲದೆ ನಾವು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸ ಶಿವನಿಗೆ ಸಮರ್ಪಿತವಾಗುತ್ತದೆ. ಅಂದರೆ ನಾವು ಆ ಕೆಲಸನ ಶಿವನಿಗೆ ಸಮರ್ಪಣೆ ಮಾಡ್ದಂಗೆ ಅಂತ. ಸೊ ಆದ್ದರಿಂದ ಶರಣರ ತಿಪ್ಪೆ ಅಂದರೆ ಮಹಾಕವಿಗಳ ತಿಪ್ಪೆಯಿಂದ ತಂದು ಅಕ್ಕಿನ ಕೂಡ ನಾವು ಅದು ನಮ್ಮ ಕೆಲಸ ಅಂತ ನಾವು ಅದನ್ನು ಡಿಸೈಡ್ ಮಾಡಿ ಅದನ್ನು ಬೇಯಿಸ್ಕೊಂಡು ತಿಂದರೂ ಕೂಡ ಅದು ಶಿವನಿಗೆ ಸಮರ್ಪಣೆ ಮಾಡ್ದಂಗೆ ಅಂತ ಆಯ್ದಕ್ಕಿ ಲಕ್ಕಮ್ಮ ಅವರು ಹೇಳ್ತಿದ್ದಾರೆ. ಈಗ ಕೊನೆ ಪ್ಯಾರ.
ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಅಡಿ ಒಡೆಯ ಕುಂಭದಲ್ಲಿ ಸುಜಲವ ತುಂಬಿದಂತೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಅಂದರೆ ಈ ಪ್ಯಾರ ಅವನು ಒಬ್ಬ ಮನುಷ್ಯ ಒಳ್ಳೆ ಭಕ್ತನಾಗಬೇಕಾದ್ರೆ ಹೇಗೆ ಅಂತ ತಿಳಿಸ್ತದೆ. ಅಹಂಕಾರದಿಂದ ಮಾಡುವ ಭಕ್ತಿ ಇಲ್ಲ ನಮ್ಗೆ ಅದರಿಂದ ಬರೋ ಭಕ್ತಿ ನಮ್ಮ ಹತ್ರ ಇರೋ ಹಣ ಖಾಲಿ ಮಾಡುತ್ತೆ ಹೊರತು ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಅಂದರೆ ನಾವು ನಮ್ಮ ಬಾಯಿಂದ ನಾವು ಯಾವ ಮಾತನ್ನ ಆಡ್ತಿರೋ, ನಮ್ಮ ಮಾತಿನ ಮೇಲೆ ನಾವು ನಡ್ಕೊಳ್ಳಿಲ್ಲ ಅಂದರೆ ನಾವು ಧರ್ಮದ ಕಡೆ ಇಲ್ಲ, ಅದರಿಂದ ಮುಂದೆ ನಮಗೆ ಸಮಸ್ಯೆ ಆಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಏನನ್ನು ಯಾರಿಗೂ ಏನು ದಾನ ಧರ್ಮ ಮಾಡ್ದಿರ ನಾವು ದೊಡ್ಡ ತ್ಯಾಗಿಗಳು ಅಂತ ಹೇಳ್ಕೊಳ್ಳೋದು ಯಾವ ಥರ ಇರುತ್ತೆ ಅಂದರೆ, ನಮ್ಮ ತಲೆ ಮೇಲೆ ಕೂದಲು ಇಲ್ಲದೇ ನಾವೆಷ್ಟೇ ರೆಡಿ ಆದರೂ ನಾವು ಚೆನ್ನಾಗಿ ಕಾಣೋದಿಲ್ಲ. ಸೊ ನಾವು ಯಾರಿಗೂ ಏನು ಮಾಡದೆ ನಾವು ತ್ಯಾಗಿ ಅಂತ ಹೇಳ್ಕೊಡೋದು ಸೇಮ್ ಅದೇ ಥರ ಇರುತ್ತೆ ಅಂತ. ಹಾಗೆ ನಮ್ಮ ಮನಸ್ಸು ಸ್ಟ್ರಾಂಗಾಗಿ ಇಟ್ಕೊಳ್ದೆ ನಾವು ಎಷ್ಟೇ ಭಕ್ತಿನ ತೋರಿಸಿದ್ರು ಈ ಒಡೆದೋಗಿರೋ ಮಡಿಕೆಯಲ್ಲಿ ನಾವು ನೀರು ಹಿಡಿದ್ರೆ ಅದೇನು ಯೂಸ್ ಇರೋದಿಲ್ಲ, ಅದೇ ಥರನೇ ಇರುತ್ತೆ. ಎಲ್ಲ ನೀರು ಕೆಳಗೆ ಹೊರಟೋಗುತ್ತೆ ವೇಸ್ಟಾಗಿ. ಅದೇ ಥರನೇ ನಮ್ಮ ಮನಸ್ಸು ನಾವು ಸ್ಟ್ರಾಂಗಾಗಿ ಇಟ್ಕೊಳ್ದೆ ನಾವು ದೇವ್ರ ಮೇಲೆ ಎಷ್ಟು ಭಕ್ತಿ ಇಟ್ಕೊಂಡ್ರು ಅದೇನು ಪ್ರಯೋಜನ ಇಲ್ಲ, ಎಲ್ಲನೂ ವೇಸ್ಟಾಗಿ ಹೋಗುತ್ತೆ. ಇದು ಈ ಪೊಯಮ್ನ ಸಾರಾಂಶ.